ನಮಸ್ಕಾರ ಎಲ್ರಿಗೂ. ಅನಿರೀಕ್ಷಾಸ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ರವೆ ಇಡ್ಲಿ. ರವೆ ಇಡ್ಲಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಉದ್ದಿನಬೇಳೆ ಮತ್ತು ರವೆ. ಇದೆರಡು ಇದ್ದರೆ ರವೆ ಇಡ್ಲಿ ಮಾಡ್ಕೊಳ್ಬೋದು. ಅಕ್ಕಿ ನೆನೆಸ್ಬೇಕಾದ ಅವಶ್ಯಕತೆ ಇದರಲ್ಲಿ ಇರಲ್ಲ. ಉದ್ದಿನಬೇಳೆ ಮತ್ತು ರವೆನ ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೀನಿ. 4 ಗಂಟೆಯಷ್ಟು ನೆನೆಸಿಟ್ಕೊಳ್ಬೇಕಿದ್ನ. ಆನಂತರ ಇಡ್ಲಿ ರವೆ ನಾನು ತಗೊಂಡಿರೋದು KT ಕಂಪನಿಯವರ ಇಡ್ಲಿ ರವೆನ. ಈ ಇಡ್ಲಿ ರವೆ ನಿಮಗೆ ಯಾವ್ದು ಬೇಕೋ ಅದನ್ನು ತಗೊಳ್ಬೋದು. ನಾನು ಇಡ್ಲಿ ರವೆನ ಅದೇ ಗ್ಲಾಸ್ನಲ್ಲಿ 2.25 ಗ್ಲಾಸಷ್ಟು ಇಡ್ಲಿ ರವೆ ತಗೊಂಡು ಇದನ್ನು ನಾನು ಒಂದು 2 ಅವರ್ಸ್ ನೆನೆಸಿಡ್ತಾ ಇದ್ದೀನಿ. ನೆನೆಸಿಟ್ಟಷ್ಟು ಇಡ್ಲಿ ರವೆನ ಚೆನ್ನಾಗಿ ಇಡ್ಲಿ ಆಗುತ್ತೆ, ಸ್ಮೂತಾಗಿ ಇಡ್ಲಿ ಬರುತ್ತೆ ನಮಗೆ. ಹಾಗಾಗಿ ನಾನು 2 ಅವರ್ಸ್ ನೆನೆಸಿಡ್ತಿದ್ದೀನಿ. ನೆನೆಸಿಡೋ ಮೊದಲು ಇಡ್ಲಿ ರವೆನ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಇಲ್ಲಿ 2.25 ಲೋಟಷ್ಟು ಇಡ್ಲಿ ರವೆ ತಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಇದನ್ನ 2 ಅವರ್ಸ್ ಅಷ್ಟು ನೆನೆಸಿಡ್ತಾ ಇದ್ದೀನಿ. ಇವಾಗ ಉದ್ದಿನಬೇಳೆ 4 ಅವರ್ಸು, ಇಡ್ಲಿ ರವೆ 2 ಅವರ್ಸ್ ಅಷ್ಟು ನೆನೆಸಿಟ್ಟಿದ್ದೀನಿ. ಆಮೇಲೆ ನಾನು 1 ಕಪ್ಪಲ್ಲಿ ತೆಳು ಅವಲಕ್ಕಿನ ನೆನೆಸಿಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಅದು ಸ್ಮೂತ್ ಆಗುತ್ತೆ. ನಾನು ಇನ್ನೂ ಸ್ಮೂತಾಗಿ ಬರಲಿ ಅಂತೇಳಿ ನಾನು ಯಾವಾಗಲೂ 1 ಕಪ್ ಆಗುವಷ್ಟು ತೆಳು ಅವಲಕ್ಕಿನ ನೆನೆಸಿಡ್ತೀನಿ. ಇದನ್ನು ಉದ್ದಿನಬೇಳೆ ಗ್ರೈಂಡ್ ಮಾಡು 5 ಮಿನಿಟ್ಸ್ ಮೊದಲು ನೆನೆಸಿಟ್ರೆ ಸಾಕು. ಇವಾಗ ಉದ್ದಿನಬೇಳೆ ನೆಂದಿದೆ 4 ಅವರ್ಸು. ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು. ನಾನಿಲ್ಲಿ ಇಡ್ಲಿ ರವೆನ ನೆನೆಸಿಟ್ಟಿದ್ದೆ ಅಲ್ವಾ 2 ಅವರ್ಸು, ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು, ನೀರಿಲ್ಲದೆ ಇರೋ ಹಾಗೆ. ಹಿಂಡ್ಬಿಟ್ಟು ನಾವೇನು ಉದ್ದಿನಬೇಳೆನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀವೋ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಅದಾದ ನಂತರ ನಾವು ಆಗಲೇ ನೆನೆಸಿಟ್ಟಿರೋವಂಥ ಅವಲಕ್ಕಿನ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಇದನ್ನು ನಾವೇನು ಕಲಸಿಟ್ಟಿದ್ದೀವೋ ಉದ್ದಿನಬೇಳೆ ಮತ್ತು ರವೆನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ತುಂಬ ತೆಳು ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇದನ್ನು ಮುಚ್ಚಿಡಬೇಕು ಬೆಳಗ್ಗೆ ತನಕ, 12 ಅವರ್ಸ್ ಮಿನಿಮಮ್. ಇಲ್ಲಿ ನೋಡಿ ಯಾವ ಥರ ಫರ್ಮೆಂಟ್ ಆಗಿದೆ ಅಂತ. ಸೋಡಾನೂ ಹಾಕಿಲ್ಲ, ಏನೂ ಇಲ್ಲ. ಜಸ್ಟ್ ಮಿಕ್ಸ್ ಮಾಡಿ ನಾನು ಸ್ವಲ್ಪನೂ ಗಾಳಿ ಒಳಗಡೆ ಹೋಗದೆ ಇರೋ ಥರ ಚೆನ್ನಾಗಿ ಮುಚ್ಚಿಟ್ಟಿದೆ. ಈ ರೀತಿ ಚೆಲ್ಲೋಗ್ಬಿಟ್ಟಿದೆ. ನಾನು ನಿನ್ನೆ ರಾತ್ರಿ 6 o'clock ಗ್ರೈಂಡ್ ಮಾಡಿ ಈ ಥರ ಫರ್ಮೆಂಟ್ ಆಗಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಟೈಮ್ 8 o'clock ಆಗಿದೆ. ಆದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆಲ್ಲೋಗುತ್ತಲ್ವ ಮಿಕ್ಸ್ ಮಾಡುವಾಗ. ಸೊ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ ಸ್ವಲ್ಪ, ಆಮೇಲೆ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು.
ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆಗೋಷ್ಟರಲ್ಲಿ ನಾವು ಇಡ್ಲಿ ತಟ್ಟೆಗೆ ಈ ಥರ ಎಣ್ಣೆ ಸವರ್ಕೊಳ್ಳೋಣ. ನಾನಿಲ್ಲಿ ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪನೇ ಇಡ್ಲಿ ತಟ್ಟೆ ತಗೊಂಡಿದ್ದೀನಿ. ಸೊ ಎಲ್ಲ ತಟ್ಟೆಗೂ ಈ ಥರ ಎಣ್ಣೆ ಸವರ್ಕೊಳ್ಬೇಕು. ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ತಟ್ಟೆಗೂ 2 ಚಮಚ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈ ಥರ 2 ಚಮಚ ಸಾಕಾಗತ್ತೆ. ಅದು ಬೆಂದು ಉಬ್ಬುವಾಗ ಚೆಲ್ಲೋಗಬಾರ್ದಲ್ವ, ಅದಕ್ಕೋಸ್ಕರ ಫುಲ್ ಹಾಕಬಾರ್ದು. 2 ಚಮಚ ಸಾಕಾಗತ್ತೆ. ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ದೊಡ್ಡ ಇಡ್ಲಿ ಬೇಡ ಸಣ್ಣದಾಗಿರಲಿ ಅಂತೇಳಿ 2 ಚಮಚ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಎಲ್ಲ ತಟ್ಟೆಗೆ ಹಾಕ್ಕೊಂಡಾಯಿತು. ನಾನು ಆವಾಗ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಅಲ್ವಾ ನೀರು, ಸೊ ಅದೀಗ ಬಿಸಿ ಆಗಿರುತ್ತೆ ನೋಡಿ, ಫುಲ್ ಬಿಸಿ ಆಗಿದೆ. ಈ ಥರ ಇನ್ನು ಇಡ್ಲಿ ತಟ್ಟೆನ ಇದರೊಳಗೆ ಎಲ್ಲ ಇಡಬೇಕು. ಈ ಥರ ಮುಚ್ಚಳ ಮುಚ್ಚಿ 15 ಮಿನಿಟ್ಸ್ ಇದನ್ನ ಬೇಯಕ್ಕೆ ಬಿಡಬೇಕು. ಇವಾಗ 15 ಮಿನಿಟ್ಸ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ, ಈ ಥರ ಆಗಿದೆ. ಇದು ಇವಾಗ ಬೆಂದಿದೆ. ಸ್ವಲ್ಪ ಆರಿದ ಮೇಲೆ ಇಡ್ಲಿ ತಟ್ಟೆಯಿಂದ ಇಡ್ಲಿ ತೆಗಿಯೋಣ. ನಾನು ಒಂದು ಇಡ್ಲಿನ ತೆಗೆದು ನೋಡಿ, ಈ ಥರ ಆಗಿದೆ ಇಡ್ಲಿ. ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಉಳಿದಿರೋ ಇಡ್ಲಿನ ಈ ಥರ ಸ್ಪೂನ್ ತಗೊಂಡು ಸ್ಪೂನಿನ ಹಿಂದ್ಗಡೆಯಿಂದ ಈ ಥರ ತೆಗಿಬೇಕು. ತುಂಬ ಬಿಸಿ ಇದ್ದಾಗ ಕೆಳಗಡೆಯಿಂದ ಎಲ್ಲ ಏಳಲ್ಲ ಚೆನ್ನಾಗಿ. ನೋಡಿ, ಈ ಥರ ಬಂದಿದೆ ಇಡ್ಲಿ. ಸ್ವಲ್ಪ ಬಿಸಿ ಇದೆ ಇದು. ಫುಲ್ ತಣ್ಣಗಾದ್ಮೇಲೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ, ಈ ಥರ. ಈ ರೀತಿ ಇಡ್ಲಿ ರೆಡಿಯಾಗಿದೆ. ನಾನು ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜ ಹಾಕಿರೋ ಚಟ್ನಿ ಮಾಡಿದ್ದೀನಿ, ಮತ್ತು ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.